ನಮಸ್ತೆ. ಇವತ್ತು ಭಾನುವಾರ ಬೆಳಗಿನ ತಿಂಡಿಗೆ ನಾನಿಲ್ಲಿ ನೂಡಲ್ಸ್ ಮಾಡ್ಕೊಂಡಿದ್ದೆ, ಮ್ಯಾಗಿ ನೂಡಲ್ಸು. ಯಾಕಂದರೆ ಭಾನುವಾರ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ವಿ, ಅದಕ್ಕೋಸ್ಕರ ನಾನು ನೂಡಲ್ಸ್ ಮಾಡಿಕೊಂಡೆ. ಸ್ವಲ್ಪ ಶಾಪಿಂಗ್ ಹೋಗೋ ಕೆಲಸ ಇತ್ತು, ಅದಕ್ಕೆ ನಾನು ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಾದಮೇಲೆ ನೈಟ್ ಊಟಕ್ಕೆ ಇಲ್ಲಿ ನಾನು ಕಡಾಯಿ ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಹೊರಗಡೆಯಿಂದ ಪರೋಟ ಪ್ಯಾಕೆಟ್ ತಂದಿದ್ದೆ, ಸೊ ಅದಕ್ಕೆ ನಾನಿಲ್ಲಿ ಕಡಾಯಿ ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಚಿಕನ್ ಮಾಡೋಕ್ಕಾಗಲಿಲ್ಲ. ಕಡಾಯಿ ಪನ್ನೀರ್ಗೆ 2 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು, ಮತ್ತು 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊತಾ ಇದ್ದೀನಿ ತೊಳೆದು. ಶುಂಠಿ ಬೆಳ್ಳುಳ್ಳಿ, 2 ಸ್ಪೂನ್ ಧನಿಯಾ ಕಾಳು, ಮತ್ತು ಹಾಲಿನ ಕೆನೆನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಲಿನ ಕೆನೆ, ಬ್ಯಾಡಗಿ ಮೆಣಸಿನ್ಕಾಯಿ, ಪನ್ನೀರ್ನ ನಾನಿಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಈಗ ನಾನು ಕ್ಯಾಪ್ಸಿಕಮ್ನೆಲ್ಲ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ಮಾಡಿಕೊಂಡು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಟೊಮೆಟೊನ ಏನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಕ್ಕದಾಗಿರೋದ್ರಿಂದ ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ದಪ್ಪದಾದರೆ ಒಂದು 2-3 ಸಾದರೆ ಸಾಕು. ಇದು ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಚಿಕ್ಕದು 4 ತೊಗೊಂಡಿದ್ದೀನಿ. ಈಗ ನುಣ್ಣಕ್ಕೆ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಧನಿಯಾ ಕಾಳು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7ರಿಂದ 8 ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಬೇಗ ಸೀದ್ಬಿಡುತ್ತೆ, ಅದಕ್ಕೆ ನಾನು ಸಿಮ್ಮಲ್ಲಿಟ್ಟು ಹುರ್ಕೊಂಡಿದ್ದೀನಿ. ಹುರ್ಕೊಂಡಿರೋದು ಪದಾರ್ಥ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಕೋರ್ಸ್ ಪೌಡರ್ ಆಗಿ ಇಲ್ಲಿ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ನಾನಿಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಾಯಿ ಪನ್ನೀರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಜಾಸ್ತಿನೇ. ಅದಕ್ಕೆ ನೀವು ಬೇಕಾದರೆ ಇಲ್ಲಿ ಬಟರ್ ಕೂಡ ಬಳಸ್ಕೋಬೋದು. ಬಟರ್ ಬದಲು ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡಿದ್ದೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಆಪ್ಷನಲ್ಲು. ಮತ್ತು ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನೋಡಿ, ಈಗ ಟ್ರಾನ್ಸ್ಪರೆಂಟ್ ಆಗಿದೆ. ಇನ್ನೊಂಚೂರು ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರೋ ಟೊಮೆಟೊ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ನಾವು ಬೇಕಂದರೆ ಟೊಮೆಟೊ ಪೇಸ್ಟ್ ಜೊತೆ ಬೆಳ್ಳುಳ್ಳಿ ಶುಂಠಿನೂ ಹಾಕಿ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗಿದೆ ಟೊಮೆಟೊ ಪೇಸ್ಟ್ ಎಲ್ಲ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಿಡಿದು ಬಿಡುತ್ತೆ, ಸೊ ಅದಕ್ಕೆ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು. ಈಗ ನಾನು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕಿ, ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿ ಆಗಬೇಕು, ಅದುವರೆಗೂ ಹುರ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿದ್ವಲ್ಲ ಕೋರ್ಸ್ ಪೌಡರ್ ಧನಿಯಾ ಮತ್ತು ಬ್ಯಾಡಗಿ ಮೆಣಸಿನ್ಕಾಯ್ದು, ಅದನ್ನು ಇಲ್ಲಿ ನಾನು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮತ್ತು ನಾವು ಕಟ್ ಮಾಡಿಟ್ಕೊಂಡಿರೋ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದಿರೋ ಟೊಮೆಟೊ ಪೇಸ್ಟ್ಗೆ ಒಂದು ಸ್ವಲ್ಪ ನೀರು ಹಾಕಿ, ತುಂಬ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಹೊತ್ತು ಕುದಿಸ್ಕೋತಾ ಇದ್ದೀನಿ. ನೋಡಿ, ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ, ಈಗ ಆಯಿಲೆಲ್ಲ ಮೇಲೆ ತೇಲ್ತಾ ಇದೆ. ಈಗ ಒಂದು ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೋತಾ ಇದ್ದೀನಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೋತೀನಿ. ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಹಾಗೆ ಕುದಿಸ್ಕೊಂಡಾದಮೇಲೆ ಇಲ್ಲಿ ನಾನು ಹಾಲಿನ ಕೆನೆ ಇತ್ತಲ್ಲ ಮನೆಯಲ್ಲಿ, ಹಾಲಿನ ಕೆನೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಈಗ ನೋಡಿ, ಕಡಾಯಿ ಪನ್ನೀರ್ ರೆಡಿ ಆಗಿದೆ. ನಾವು ಹಾಲಿನ ಕೆನೆ ಬದಲು ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೋಬೋದು. ರಾತ್ರಿ ಊಟಕ್ಕೆ ಪರೋಟ ಜೊತೆಗೆ ಕಡಾಯಿ ಪನ್ನೀರ್ ರೆಡಿ ಆಗಿದೆ. ನಾನು ಇವತ್ತು ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಶಾಪಿಂಗ್ ಹೋಗಿದ್ದಾಗ ಏನೇನು ತಂದೆ ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನಾನು ವೈಟ್ ಕಲರ್ ಸ್ಯಾರಿ ತೊಗೊಂಬಂದಿದ್ದೀನಿ. ನಮ್ಮ ಮನೆಯಲ್ಲಿ ನೆಕ್ಸ್ಟ್ ವೀಕಲ್ಲಿ ಒಂದು 15 ಡೇಸ್ ಆದಮೇಲೆ ಒಂದು ಫಂಕ್ಷನ್ ಇದೆ, ಸಿಂಪಲ್ ಫಂಕ್ಷನ್. ಅದಕ್ಕೆ ವೈಟ್ ಸ್ಯಾರೀಸ್ ಬೇಕು ಮಕ್ಕಳಿಗೆ, ಸೊ ಅದಕ್ಕೆ ನಾನಿಲ್ಲಿ ವೈಟ್ ಸ್ಯಾರಿ ತೊಗೊಂಬಂದಿದ್ದೀನಿ. ಈ ರೀತಿ ಗೋಲ್ಡನ್ ಬಾರ್ಡರ್ ಬಂದಿದೆ. ಬ್ಲೌಸ್ ಪೀಸು ಸಹ ಇಲ್ಲಿ ವೈಟ್ ಕಲರೇ ಬಂದಿದೆ. ಸಿಂಪಲ್ಲಾಗಿ ಚಿಕ್ಕದಾಗಿ ಬಾರ್ಡರ್ ಬಂದಿದೆ. ಈ ಸ್ಯಾರಿನಲ್ಲಿ ಮೇಲೆ ಬಂದು ಸ್ಮಾಲ್ ಬಾರ್ಡರು ಮತ್ತು ಕೆಳಗಡೆ ಲಾಂಗ್ ಬಾರ್ಡರು. ನೋಡಿ, ನಾನು 3 ಸ್ಯಾರಿ ತೊಗೊಂಬಂದಿದ್ದೀನಿ. 3 ಜನಕ್ಕೆ 3 ಸ್ಯಾರಿ ತೊಗೊಂಬಂದಿದ್ದೀನಿ. ಈಗ ಬಂದು ನಾನು ಟಾಪ್ಸ್ ತೊಗೊಂಬಂದೆ, ಸ್ವಲ್ಪ ಟಾಪ್ಸು ನನಗೋಸ್ಕರ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೋಡಿ, ಇದು ಬಂದು ಮೆರೂನ್ ಕಲರ್ ಟಾಪು, ಡಬಲ್ ಶೇಡ್ ಬರುತ್ತೆ. ಸೊ ನೋಡಿ, ಈ ರೀತಿ ವರ್ಕ್ ಬಂದಿದೆ, ಫುಲ್ ಎಂಬ್ರಾಯ್ಡ್ರಿ ಬಂದಿದೆ ವೈಟ್ ಕಲರಲ್ಲಿ. ಇದು ಸಹ ವಿತ್ ಲೈನಿಂಗು. ಇಲ್ಲಿ ನಾನು ಒಂದು ಸೈಜ್ ದೊಡ್ಡ ತಂದಿದ್ದೀನಿ, XL ತಂದಿದ್ದೀನಿ. ಇದು ಬಂದು ನೋಡಿ, ಇದು XL ಸೈಜು. ಇದು ಸಹ ನಾನಿಲ್ಲಿ ಆರ್ಗೆನ್ಸಾ ಮೆಟೀರಿಯಲ್ ಬರುತ್ತೆ.
ಸ್ವಲ್ಪ ಮುಂದೆ ಒಂದು ಬಟನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ನೋಡಿ ಮೆಟೀರಿಯಲ್ಗೆ ಲೈನಿಂಗ್ ಬಂದಿದೆ ಒಳಗಡೆ. ಇದು ತುಂಬ ಚೆನ್ನಾಗಿದೆ ಮೆಟೀರಿಯಲು. ನಾವು ಎಷ್ಟೇ ಯೂಸ್ ಮಾಡಿದ್ರೂ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ ಮೆಟೀರಿಯಲು, ಆರ್ಗೆನ್ಸಾ ಮೆಟೀರಿಯಲು. ಇದು ಸಹ ನೋಡಿ ಈ ರೀತಿ ಅದೇ ಥರ ಕ್ಲಾತಲ್ಲೇ ನಾನು ಈ ರೀತಿ ಫ್ಲವರಲ್ಲಿ ಮೆರೂನ್ ಕಲರು ತೊಗೊಂಬಂದಿದ್ದೀನಿ. ಇದಕ್ಕೆ ಮುಂದೆ ಬಂದು ಗೋಲ್ಡನ್ ಕಲರ್ ಲೇಸ್ ಕೊಟ್ಟು ಸ್ವಲ್ಪ ಪೋಟ್ಲಿ ಬಟನ್ಸ್ ಥರ ಡಿಸೈನ್ ಮಾಡಿದ್ದಾರೆ. ಇದು ಸಹ ವಿತ್ ಲೈನಿಂಗು. ಇನ್ನೊಂದು ಬಂದು ನಾನು ಡೈಲಿ ಯೂಸ್ಗೆ ಇನ್ನೊಂದು ಡ್ರೆಸ್ ತೊಗೊಂಬಂದಿದ್ದೀನಿ, ಕಾಟನ್ ಮೆಟೀರಿಯಲ್ಲು. ಇದು ಸಹ ಇದು ಟಾಪ್ಗೆ ಮುಂದೆ ಸ್ವಲ್ಪ ಲೇಸ್ ಕೊಟ್ಟು ಬಟನ್ಸ್ ಕೊಟ್ಟಿದ್ದಾರೆ ಒಂದು 3. ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಪ್ಯಾಂಟ್ ಬಂದು ನೋಡಿ ಈ ರೀತಿ ಬಂದಿದೆ, ಪ್ಲಾಜೋ ಪ್ಯಾಂಟು. ಇದಕ್ಕೆ ಪಾಕೆಟ್ ಏನಿಲ್ಲ, ಬರೀ ಪ್ಲಾಜೋ ಪ್ಯಾಂಟು ಟಾಪ್ ಅಷ್ಟೇ. ಸೊ ನಾನು ಇವತ್ತು ಶಾಪಿಂಗ್ ಹೋದಾಗ ಇಷ್ಟು ಟಾಪ್ಸು ಮತ್ತು ಸೀರೆಗಳನ್ನ ತೊಗೊಂಬಂದೆ. ಸೊ ನಾನು ತಂದಿರೋ ಸ್ಯಾರೀಸು ಮತ್ತು ಡ್ರೆಸ್ಸಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.